ನಮ್ಗೆ ಎಲ್ಲೆಲ್ಲಿ ಏನಾಗ್ತದೆ ವಿಚಾರ ಅಧ್ಯಕ್ಷರೇ ಮಾತು ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಬಿಡಿ, ಒಂದು ಮಾತು ಪ್ರಸ್ತಾಪ ಮಾಡ್ತೀನಿ. ನೀವು ಇಷ್ಟು ದಿನದಲ್ಲಿ ಸದನದಲ್ಲಿ ಬಹುಮುಖ್ಯವಾದ ಚರ್ಚೆಗಳು ನಡೆದು ಹೋಗಿದೆ. ಆದ್ರೆ ಇಲ್ಲಿವರೆಗೂ ಒಂದು ಮಹಿಳೆಯರ ಬಗ್ಗೆ ವಿಚಾರ ನಾವು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ 2-3 ದಿನದಿಂದ. ಜಾತಿ ನಿಂದನೆ ಆಗಿ ಹೋಗಿದೆ. ಅದ್ರ ಬಗ್ಗೆ ನೀವು ಅದು ಮುಖ್ಯವಾದ ವಿಚಾರ ಅಲ್ವಾ ಈ ಸದನಕ್ಕೆ? ಅದನ್ನ ಚರ್ಚೆ ಮಾಡೋಕೆ ನಮಗೆ ಅವಕಾಶ ಕೊಡೋದಿಲ್ವಾ? ವಿರೋಧ ಪಕ್ಷದವರು ಅದಕ್ಕೆ ಏನು ಹೇಳೋದಿಲ್ವಾ? ಯಾವಾಗ ಅದು ಚರ್ಚೆಗೆ ಬರುತ್ತೆ? ಎಲ್ಲದೂ ಬಹುಮುಖ್ಯ ವಿಚಾರ. ಆದ್ರೆ ಮಹಿಳೆಯರ ವಿಚಾರ ಬಂದಾಗ ಈ ಸದನದಲ್ಲಿ ಧ್ವನಿ ಎತ್ತಲಿಕ್ಕೆ ನೀವು ನನಗೆ ಅವಕಾಶ ಕೊಡ್ತಿಲ್ಲ. ಅವ್ರು ಗಪ್ಚುಪ್ಪಾಗಿ ಕೂರ್ತಾರೆ. ಆಯ್ತು, ಈಗ ನಾನು ಹೇಳ್ತೇನೆ ಒಂದ್ಸರಿ ನರೇಂದ್ರ ಸ್ವಾಮಿ ಅವ್ರದ್ದು ಮಾಗಿ ಮುಗಿಸ್ತೀನಿ. ಈಗ ನಯನ ಮೊಟ್ಟಮ್ಮರವ್ರೆ, ಯಾವಾಗ ನೀವು 3 ದಿವಸ ನಂತರ ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದೀರಿ, ಅದನ್ನು ಮರುದಿವಸ ಅದನ್ನು ಹಾಕಿದ್ದೇನೆ ಚರ್ಚೆಗೆ. ಅವಕಾಶ ಕೊಡ್ಲಿಲ್ಲ ಅಂತಲ್ಲ, ಅಲ್ಲಿ ಚರ್ಚೆ ನಾನು ಹೇಳ್ದೆ ಕೇಳಿ. 69 ಕೊಟ್ಟಿದ್ದೇವಲ್ಲ ನಿಮ್ಗೆ. ಅದನ್ನ ಕೇಳ್ತಾ ಇದ್ದೀನಿ. ಅದಲ್ಲ, ಸಾರಿ, 69 ನೀವು ಯಾವಾಗ ಕೂತ್ಕೊಳ್ಳಿ, 1 ಸೆಕೆಂಡ್ ಕರೆಕ್ಟ್ ಆಗಿ ಕೇಳಿ. 3 ದಿವಸ ಸೆಷನ್ ಸ್ಟಾರ್ಟ್ ಆಗಿ 3-4 ದಿವಸದ ನಂತರ ಕಾಲೇಜ್ 69 ಕೊಟ್ಟಾಗ ಇವತ್ತು ಸಂಜೆ ಕೊಟ್ಟಿದ್ರೆ ನಾಳೆ ಬೆಳಿಗ್ಗೆ ಅದನ್ನು ನಾವು ಎಜೆಂಡಾದಲ್ಲಿ ಹಾಕಿದ್ದೇನೆ. ಎಜೆಂಡಾ ಬಂದಾಗ ಚರ್ಚೆ ಕೂಡ ಅದು ಬಂತು. ಚರ್ಚೆಗೆ ಬಂದ ಸಂದರ್ಭದಲ್ಲಿ 4 ಜನ ಎದ್ದುಕೊಂಡು ನನಗೆ ಕೂಡ ಇಲ್ಲಿ ಮಾತ್ರ ನನಗೆ ಅರ್ಥ ಆಗುದಿಲ್ಲ ಏನು ಕೇಳುವಂಥದ್ದು. ಈ ಕಡೆಯಿಂದ ಕೂಡ ಅದಕ್ಕೆ ಚರ್ಚೆಗೆ ಈ ಕೋರ್ಟ್ ಅಲ್ಲಿ ಮತ್ತು SIT ಅಲ್ಲಿ ಇರುವ ಇದು ಯಾವ ಆಧಾರದಲ್ಲಿ ಇದು ಕೊಡುದಂತೇಳಿ ಕೂತ್ಕೊಳ್ಳಿ, ಸ್ವಲ್ಪ ಕೂತ್ಕೊಳ್ಳಿ. ಹಾಗೆಲ್ಲ ಕೂತ್ಕೊಂಡ್ರೆ ಕೇಳುದಿಲ್ವಾ? ನಿಂತರ ಮಾತ್ರ ಕೇಳುದಾ? ಮಾತಾಡ್ಲಿಕ್ಕೆ ಅವಕಾಶ ಮಾತಾಡಿ ನಿಂತು ಅದಕ್ಕೆ ಕೊಡೋ, ಮಾತಾಡಿ ನಿಂತು ಮಾತಾಡಬೇಕು, ಕೇಳುವ ಕೂತ್ಕೊಂಡು ಕೇಳಬೇಕು. ಆದ ಕಾರಣ ಆ ಮಾತಲ್ಲೂ ಕೂಡ ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಅದ ನಂತರ ಅಲ್ಲಿ ಈ ಒಂದು ಇಬ್ಬರು ಮಧ್ಯೆ ಕೂಡ ಚರ್ಚೆ ಒಂದು ಗದ್ದಲ ಏರ್ಪಟ್ಟಿತ್ತು. ಅದಕ್ಕಾಗಿ ನಾವು ಬಹುಶಃ ಅಲ್ಲಿ ಕೂತ್ಕೊಂಡದ್ದು ಚರ್ಚೆ ಮಾಡಿದ್ದೇವೆ. ಕೊಡ್ಲಿಕ್ಕೆ ಅವಕಾಶ ಒಂದು ನಿಮಿಷ ಅವರು ನೋಡಿ, ಅವರು ಸದಸ್ಯರಾಗಿ ಕ್ಲಾರಿಫೈ ಕೇಳಿದ ಅವ್ರದ್ದು ಜವಾಬ್ದಾರಿ ಅಲ್ಲ, ಕೊಡ್ಬೇಕು. ಚರ್ಚೆ ನಡೆದು ಈ ಸಂಬಂಧಪಟ್ಟಾಗೆ ನಾವು ತೀರ್ಮಾನ ಮಾಡುವಂತ ಹೇಳಿಕೊಂಡು ನಾವು ಸಭೆ ಮುಂದಾಕಿ ನಿನ್ನೆ ಕೂಡ ಎಜೆಂಡಾದಲ್ಲಿ ಬಂದಿದೆ. ಅದು ನಿನ್ನೆ ಎಜೆಂಡಾ ಎಲ್ಲಿ ತನಕ ಮುಟ್ಟಿದೆ ಅಂತ ಹೇಳಿದ್ರೆ ನಮಗೆ 169 ಕೂಡ ತಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ನಾನು ಮುಗಿಸ್ತೇನೆ. ಮಹಿಳೆಯರು ಇಡೀ ರಾಜ್ಯಕ್ಕೆ ಸೇರಿದವರು, ಬರೀ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ. ಆಯ್ತು. ಆದ ಕಾರಣ ನೋಡಿ, ಎಜೆಂಡಾ ನಿನ್ನೆ ನಮ್ದು ಎಜೆಂಡಾ ಏನಿತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಬಂತು. ನಮ್ಗೆ ಈ ಒಂದು 69 ಮುಂಚೆ ಒಂದು ವಕ್ಫ್ದೊಂದು ರಿಪ್ಲೈ ಆಗಬೇಕಾಗಿದೆ. ಅದರ ಸರಿ ಮುಖ್ಯಮಂತ್ರಿ ಒಂದು ರಿಪ್ಲೈ ಆಗಬೇಕು. ಅದ್ರ ಜೊತೆಲಿ ನಮ್ಮ ರೆವೆನ್ಯೂ ಮಿನಿಸ್ಟರ್ ಇದಕ್ಕೆ ಅದರ ನಂತರ ಈ ಎಜೆಂಡಾದಲ್ಲಿ ಬರುವಂತ ವಿಚಾರ ಸಭಾಧ್ಯಕ್ಷರೇ, ನಾನು ಒತ್ತಾಯ ಮಾಡ್ತೀನಿ, ಈ ಬಾರಿ ವಿರೋಧ ಪಕ್ಷದವರು ಮತ್ತೆ ನೀವು ನಮ್ಮ ಮೇಲೆ ಸ್ವಲ್ಪ ಮಹಿಳಾ ಶಾಸಕಿ ಧ್ವನಿ ಎತ್ತುತ್ತಾ ಇದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ರು ನಮ್ಮ ಪಕ್ಷದವರು, ಆಡಳಿತ ಪಕ್ಷದವರು, ನೀವು ಮಾತಾಡೋದು ಅರ್ಥ ಆಗುದಿಲ್ಲ. ನಾನು ಹೇಳಿದ ಕೇಳಿ ಈಗ ಅವ್ರು ನೋಡಿ, ಚರ್ಚೆಗೆ ಅವ್ರು ಎಲ್ಲಿ ಕೂಡ ಬೇಡ ಅಂತ ಹೇಳಿಲ್ಲ. ನಾವು ಮೀಟಿಂಗ್ ಆದಾಗ ಚರ್ಚೆಗೆ ಅವ್ರು ರೆಡಿ ಇದ್ರು. ಆದ್ರೆ ನಿಯಮ ಪ್ರಕಾರ ನಿಮ್ಗೆ ಕೊಡ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಕೊಡ್ಬೇಕು. ಮತ್ತೆ ನಾಳ್ದು ಎಲ್ಲ ಯಾವುದೇ ಅವಕಾಶ ಬಂದರೂ ಕೂಡ ನಮ್ಗೆ ಕೂಡ ಅದೇ ರೀತಿ ಅವಕಾಶ ಕೊಡ್ಕೊಡ್ಬೇಕು ಕೇಳಿದ್ದಾರೆ. ಅದಕ್ಕಾಗಿ ನಾನು ಕೂಡ ಇವತ್ತು ನಮ್ಮ ಅಧಿಕಾರಿ ಮತ್ತು ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ನೋಡಿದ್ದೇವೆ. ಒಂದು ವಿಚಾರ ಏನಿದೆ ಅಂತ ಹೇಳಿದ್ರೆ, ನಿನ್ನೆ ಸ್ಟಾರ್ಟ್ ಆಗಿ ಮತ್ತೆ ಅರ್ಧದಲ್ಲಿ ಬಾಕಿ ಆದದ್ದು. ಎರಡನೇದು ನಿಯಮ ಪ್ರಕಾರ ಏನಿದೆ, ಇವತ್ತು ನಮ್ಮ ಪೇಜ್ 1191 ಅಲ್ಲಿ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಪಾರ್ಲಿಮೆಂಟ್ ಬೈ ಎಂ ಕೌಲ್ ಅಂಡ್ ಶೆಟ್ಟರ್, ಇದರಲ್ಲಿ ಯಾವುದೆಲ್ಲ ತನಿಖೆಯಲ್ಲಿದೆ ಅದರ ಬಗ್ಗೆ ಮೆಂಬರ್ಸ್ ಅದರ ಬಗ್ಗೆ ಒತ್ತಾಯ ಮಾಡಿ ಚರ್ಚೆ ಮಾಡಬಹುದು. ಮತ್ತೆ ಚರ್ಚೆ ಮಾಡುವಾಗ ಅದು ಬೇರೆ ಯಾವುದೋ ಕೂಡ ಅಲ್ಲಿ ಕೋರ್ಟ್ ಅಲ್ಲಿ ಮತ್ತಿರುವಂತ ಅಡಚಣೆ ಆಗಬಾರ್ದು. ನಾನು ಓದ್ಲಿಕ್ಕೆ ಹೇಳ್ತೀನಿ. ಇಟ್ ಈಸ್ ವೆಲ್ ಎಸ್ಟಾಬ್ಲಿಷ್ಡ್ ರೂಲ್ ದಟ್ discussion on a matter which is sub judice is out of order, and it has been held that a matter is not sub judice until legal proceedings have actually started. However,
having a regard to the public importance of the issue and in a view of consistent demand by the members of various political parties or groups, the Speaker may permit a discussion on a sub judice matter where a discussion on a sub judice matter is permitted. The Speaker always cautions the members not to say anything which may prejudice the course of action of the matter before the court in any manner. The question whether a particular matter sub judice is decided by the Speaker on the merit of each case. ಆದ ಕಾರಣ ಇಲ್ಲಿ ಕೊಡಬಾರ್ದಂತ ಏನೂ ಇಲ್ಲ, ನೀವು ಕೂಡ ಕೊಡಬೇಡ, ನೀವು ಕೂಡ ಇಲ್ಲಿ ಕೂಡ ಹೇಳಿಲ್ಲ. ಅದಕ್ಕೆ ನಾಳೆ ಬೆಳಿಗ್ಗೆ ಬಹುಶಃ ನಯನ ಮೊಟ್ಟಮ್ಮ ಅವರಿಗೆ ಅದಕ್ಕೆ ಮಾತಾಡಲಿಕ್ಕೆ ನಾವು ಅವಕಾಶ ಕೊಡ್ತೇನೆ. ಮಧ್ಯಾಹ್ನ ಅಟ್ಲೀಸ್ಟ್ ಕೊಟ್ಬಿಡಿ ಪ್ಲೀಸ್. ಮುಗಿಸ್ಬೇಕಲ್ಲ ಈಗ ನಾವು 9 ಗಂಟೆಗೆ ಸೆಷನ್ ಕರೆದದ್ದು, ನಿನ್ನೆ ಚರ್ಚೆ ಆಗಿ ಇದನ್ನು ಆಯ್ತು ನಿಮಗೆ ಚರ್ಚೆ ನೋಡಿ ಎಜೆಂಡಾ ಇದೆ. ಈಗ ಹೆಲ್ತ್ಗೆ ಅವಕಾಶ ಕೊಡ್ತೀರಾ ಅಂತ ಯಾಕೆ ನಾವು ಆಡಳಿತ ಪಕ್ಷದವರಾಗಿ ನಾವು ಪ್ರಶ್ನೆ ಮಾಡೋದಿಲ್ವಾ ಅವರಿಗೆ? ಅವ್ರು ಹೇಳಿದ್ದಕ್ಕೆ ಅಲ್ಲ, ಹೇಳಿದ್ರ ಜೊತೆಗೆ ಆಮೇಲೆ ಅಲ್ಲ ಒಂದು ಆಡ್ ಮಾಡ್ತೇನೆ ಅಷ್ಟೇ. ಅವರು ಒಂದು ವರ್ಡ್ ಆಫ್ ಕಾಷನ್ ಅನ್ನ ತಾವು ಇಂಟ್ರೊಡ್ಯೂಸ್ ಮಾಡಬಹುದು. ವ್ಯಕ್ತಿ ಬಗ್ಗೆ ನೇರವಾಗಿ ಉಲ್ಲೇಖ ಮಾಡದೆ ಮಹಿಳೆಯರು ಯಾವ ರೀತಿ ದುರುಪಯೋಗ ಆಗ್ತಾ ಇದ್ದಾರೆ, ಮಹಿಳೆಯರ ಮೇಲೆ ಶೋಷಣೆ ಹೇಗೆ ಆಗ್ತಾ ಇದೆ, ಆ ಮಹಿಳೆಯರನ್ನೇ ದುರುಪಯೋಗ ಮಾಡಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನ ನಾವು ಹೇಗೆ ಕೆಡಿಸ್ತಾ ಇದ್ದೇವೆ, ಆ ವಿಷಯದ ಬಗ್ಗೆ ಮಾತಾಡಿದ್ರೆ ಎಲ್ಲೂ ಕೂಡ ಎನ್ಕ್ವೈರಿಯನ್ನ ಪ್ರೆಜುಡ್ಯೂಸ್ ಮಾಡಿದಾಗೆ ಆಗೋದಿಲ್ಲ. ಅವರು ಮಹಿಳೆಯರ ಯಾವ ರೀತಿ ಮಹಿಳೆಯರ ದುರುಪಯೋಗ ಆಗ್ತಾ ಇದೆ, ಮಹಿಳೆಯರೇ ಹೇಗೆ ದಾಳವಾಗಿ ಉಪಯೋಗಿಸಿ ಬೇರೆ ಮಹಿಳೆಯರನ್ನ ಅದರಿಂದ ತೊಂದರೆಗೆ ಸಿಕ್ಕಿಸ್ತಾ ಇದ್ದಾರೆ, ಈ ದಾಟಿಯಲ್ಲಿ ಮಾತಾಡಿದ್ರೆ ಎಲ್ಲೂ ಕೂಡ ಅದು ಈಗ ಸಬ್ ಜುಡಿಸ್ ಪ್ರಶ್ನೆ ಬರೋದಿಲ್ಲ, ಯಾಕಂದ್ರೆ ಇನ್ನೂ ಜುಡಿಷಿಯರಿಗೆ ಚಾರ್ಜ್ ಶೀಟ್ ಹೋಗಿಲ್ಲ. ಈಗ ಬರೋದು ಎನ್ಕ್ವೈರಿನೂ ಪ್ರಿಜುಡಿಸ್ ಆಗಬಾರದು ಅನ್ನುವಂತಹದ್ದು ಅದರ ಸಾರಾಂಶ ಇದೆ. ಸೊ ಅವರು ಮಹಿಳೆಯರ ದುರುಪಯೋಗ ಮತ್ತು ವ್ಯಕ್ತಿಗಳನ್ನ ಬದಿಗಿಟ್ಟು ವ್ಯಕ್ತಿಯನ್ನ ನೇರವಾಗಿ ಮಾತಾಡದೆ ಮಹಿಳೆ ಹೇಗೆ ನಡೀತಾ ಇದೆ ಅನ್ನುವಂಥದ್ದು ಮಾತಾಡಿದ್ರೆ ನನ್ನ ಅಭಿಪ್ರಾಯದಲ್ಲಿ ಯಾವ ನಮ್ಮ ನಿಯಮಾವಳಿನೂ ಕೂಡ ಉಲ್ಲಂಘನೆ ಆಗೋದಿಲ್ಲ, ನಿಯಮಾವಳಿಯ ಒಳಗೆ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದು ನಿಜವಾಗ್ಲೂ ಚಿಂತಾಜನಕವಾದ ಪರಿಸ್ಥಿತಿ. ಯಾಕಂದ್ರೆ ಇದು ಅತ್ಯಾಚಾರ, ಅಪವಾದನೆ ಅಥವಾ ಆರೋಪ ಇರೋದು ವಿಕಾಸಸೌಧದಲ್ಲಿ ನಡೆದು ಹೋಗಿದೆ ಅಂತ. ಒಂದ್ ನಿಮಿಷ ಅವರೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ವಿಕಾಸಸೌಧದಲ್ಲಿ ನಡೆದು ಹೋಗಿದೆ ಅಂತ ಕೊಟ್ಟಿದ್ದೇನಲ್ಲ, ನಾನೀಗ ರೂಲಿಂಗ್ ಕೊಟ್ಟಿದ್ದೆಲ್ಲ ಕೊಡ್ತೇನಂತ ಹೇಳಿ ಕೊಡ್ಲೇಬೇಕು. ನಮಗ್ ಮಧ್ಯಾಹ್ನವರೆಗೂ ನೀವು ಇದಕ್ಕೆ ಅವಕಾಶ ಮಾಡ್ಕೊಡಿ. ಆಯ್ತು, ನೋಡುವ ಬೇಗ ಬೇಗ ಎಜೆಂಡಾ ಕೊಡುವ. ನಿಮ್ಮ ಎಜೆಂಡಾ ಬಂದ್ರೆ ನೀವು ನಾಳೆ ಕೊಟ್ಟಾಗ ನೀವು ಏನ್ ರೂಲಿಂಗ್ ಕೊಡ್ತಿರೋ ಕೊಡಿ, ಅದ್ರ ಮೇಲೆ ನಾವು ಮಾತಾಡ್ತೀವಿ. ಇವತ್ತೇ ಕೊಡುವ. ಈಗ ಅದ್ರ ಬಗ್ಗೆ ನಾವು ಚರ್ಚೆ ಇಲ್ಲ. ನೀವು ನಮ್ಗೆ ನನ್ನ ಮಾತು ಕೊಟ್ಟಿರೋ ಪ್ರಕಾರ ಮಾಡಿ. ಅಲ್ಲ ಒಂದ್ ಸೆಕೆಂಡ್, ಮಾತು ಕೊಟ್ಟಿರೋ ಪ್ರಕಾರ ನಮ್ಮ ಹೆಲ್ತ್ ಮಿನಿಸ್ಟರ್ ವಿರೋಧ ಪಕ್ಷದ ನಾಯಕರು ನಮಗ್ ಮಾತು ಕೊಟ್ಬಿಡ್ಲಿ, ನೀವು ಮಾಡ್ಕೊಡ್ತೀರಾ ಅಂತ. ಚರ್ಚೆ ಅದೇ 16/12/2024 ನಡೆದ ಕಾರ್ಯಕಲಾಪದ ಮೊದಲ ಮಾನ್ಯ ಸದಸ್ಯ ಪಟ್ಟಿ ಮಹೇಶ್ ತೆಂಗಿನಕಾಯಿ, ಪ್ರಭು ಬಿ ಚವಾಣ್, ಪುಟ್ಟರಂಗ್ ಶೆಟ್ಟಿ, ಸಿದ್ದು ಸವದಿ, ಸಿಸಿ ಪಟೇಲ್, ಡಾಕ್ಟರ್ ಮಂತರ್ ಗೌಡ, ಕೆ ರಾಜೇಂದ್ರ, ಬಸವರಾಜ್ ಇತ್ನಾಲ್, ಭೀಮಣ್ಣ ಟಿ ನಾಯಕ್, ಕೆ ಷಡಕ್ಷರಿ, ಎಂಟಿ ಕೃಷ್ಣಪ್ಪ, ದರ್ಶನ್ ಪುಟ್ಟಣ್ಣಯ್ಯ, ರಾಜ ವೇಣುಗೋಪಾಲ್ ನಾಯಕ್, ನೇಮಿರಾಜ್ ನಾಯಕ್, ಸಂಗಪ್ಪ ಸವದಿ, ಯುಬಿ ಬಣಕರ್, ಎನ್ಎಚ್ ಕೋನರೆಡ್ಡಿ, ಎಸ್ಎನ್ ಚನ್ನಬಸಪ್ಪ, ಎಸ್ಟಿ ಸೋಮಶೇಖರ್, ಡಿಜಿ ಶಾಂತನಗೌಡ, ಐಒಲೆ ದುರ್ಯೋಧನ್ ಮಹಾಲಿಂಗಪ್ಪ, ಎಚ್.ಕೆ. ಸುರೇಶ್, ಸಿಬಿ ಸುರೇಶ್ ಬಾಬು, ಡಾಕ್ಟರ್ ಅಶ್ವಥ್ ನಾರಾಯಣ್. ಈಗ ನಾವು ನಿನ್ನೆ ಡಿಸೈಡ್ ಮಾಡಿದಾಗೆ ನೀವೊಂದು ಆದಷ್ಟು ಬೇಗ, ಯಾಕಂತ ಹೇಳಿದ್ರೆ ನಾನು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನನಗೆ ಒಂದ್ ಸೆಕೆಂಡ್ ಮಾತಾಡಲಿಕ್ಕೆ ನೋಡಿ, ನನಗೆ ಯಾಕಂದ್ರೆ ಕೋನ್ ರೆಡ್ಡಿ ಅವರೇ ಅಲ್ಲ, ಅದಕ್ಕಲ್ಲ ಸರ್, ಫಸ್ಟ್ ಬಂದವ್ರು ನಾವು ಅದು ನಾಳೆಗೆ ಬರ್ತದೆ ನಿಮ್ಮ ಹೆಸರು. ಈಗ ವಿಚಾರ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ನಾಳೆ ಸಂಜೆ ಒಳಗಡೆ ಇದು ಈಗ ಈ ಅಧಿವೇಶನ ಕೊನೆಗೊಳ್ತದೆ. ಇದಕ್ಕಿಂತ ಮುಂಚೆ ಉತ್ತರ ಕನ್ನಡ ಒಂದಿಬ್ರು 4 ಜನ ಚರ್ಚೆ ಮಾಡಬೇಕು. ಅದಕ್ಕೆ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ಲಿಕ್ಕಿದೆ. ವಕ್ಫ್ ಬಗ್ಗೆ ದೀರ್ಘವಾದ ಚರ್ಚೆ ಆಗಿದೆ, ಅದಕ್ಕೆ ವಕ್ಫ್ ಸಚಿವ ಉತ್ತರ ಕೊಡ್ಲಿಕ್ಕಿದೆ. ನಮ್ಮ ಅತಿ ಬಲಿಯಾಣ ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟರ್ ಅವರು